ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಬೆಳಗ್ಗೆ ಎದ್ದು ನಿದ್ರೆ ಬರಲ್ಲ. ಆಯ್ತಾ, ಡೈಲಿ ಬೇಗ ಬೇಗ ಇದ್ದು ಅಭ್ಯಾಸ ಆಗಿರುತ್ತಲ್ವಾ, ಬರಲ್ಲ. ಹಿಂದಿ ಕಾಫಿಗೆ ಇಟ್ಟಿದ್ದೀನಿ, ಕಾಫಿ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನ ಗಿಣಿನ ಕರ್ಕೊಂಬರಕ್ಕೆ ಆಗಲ್ಲ, ಎದುರಿಸ್ತದು. ಅದಕ್ಕೆ ನಮ್ಮ ಮಾವನ್ಗೆ ಹೇಳ್ತಾರೆ ಅದು ಕರ್ಕೊಂಬ ಹೋಗು ಅಂತ. ಹಿಡ್ಕೊಳಕ್ಕೆ ಅಂತ ಹೋದ್ರೆ ಸಾಕು ಹೋದ ಸೌಂಡ್ ಮಾಡುತ್ತೆ, ಅಷ್ಟು ಕೋಪ ಅದಕ್ಕೆ. ಅದೇ ಇಲ್ಲಿ ಬಂದ್ಮೇಲೆ ಸೌಂಡೇ ಮಾಡಲ್ಲ. ಏನೋ ಪಾಪ, ಏನು ಗೊತ್ತೇ ಇಲ್ಲ ಅವಳಿಗೆ, ಅಷ್ಟು ಸಾಫ್ಟ್ ಆಗಿ ನಾಟಕ ಮಾಡುತ್ತೆ. ಬರುತ್ತೆ, ನೋಡಿಸ್ತೀರಲ್ಲ, ಮೀಟು ಜಾಸ್ತಿ ನೋಡ್ಸಲ್ಲ ಅಂತ ನೋಡಿಸ್ತೀನಿ ಇವತ್ತು. ಕೊಬ್ಬು ಅದಕ್ಕೆ ನಮ್ಮ ಲವ್ ಬರ್ಡ್ಸ್ಗಳಿಗೆಲ್ಲ ಎದುರು ಸಿಕ್ಬಿಟ್ಟೈತೆ ನೋಡಿ. ಸೌಂಡ್ ಮಾಡುತ್ತೆ, ಕೇಳಿಸ್ತಾ ಏನೋ ಅಲ್ಲೇ ಸೌಂಡ್ ಮಾಡುತ್ತೆ. ಇದು ಎಲ್ಲ ಕಟ್ಬಿಟ್ಟೈತಲ್ಲ ಪಾಚಿ ತರ. ಹೋಗಲ್ಲ, ಬಿಸಿಲು ಬಂದ್ರೆ ಹೋಗಲ್ಲ, ಹಂಗೆ ಐತೆ ಅದು. ಬಿಸಿಲು ಬಂದ್ರೆ ಹೋಗ್ತಾರೆ. ಏನಿಲ್ಲ, ಒಬ್ಬೊಬ್ರು ನಮ್ ಕಡೆ ಜಾಸ್ತಿ ಪಾಠ ಹತ್ರ ಮತ್ತೆ ಇದು ನೀವೆಲ್ಲ ಮುಗಿಸ್ತೀರ, ನೀವೇ ಹೋಗಲ್ಲ. ಅದಕ್ಕೆ ನಾನು ಬರ್ತೀನಿ. Mama, toko, ila, to. ಬಿಸ್ಕೆಟ್ ತಿಂತಾ ಇರೋದು. ಮೀಟು 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 ತಿನ್ನೋದ್ರಲ್ಲಿ ಬಿಸಿ. ಮೀಟು 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 Mito, mito, ತಿನ್ನೋದ್ರಲ್ಲಿ ಬಿಸಿ ಆಗಲ್ಲ. ನೋಡಿ ಬಿಫೋರ್ ಹೇಗಿದೆ ಅಂತ. ನಮ್ಮ ಟೆರೆಸ್ಸು ತುಂಬಾ ಗಲೀಜಾಗ್ಬಿಟ್ಟಿತ್ತು. ಯಾಕೆ ಅಂದರೆ ಇವಾಗ ಮಳೆ ಬರ್ತೇನೆ ಇದೆ ಅಲ್ವಾ, ಮಳೆ ಬಂದು 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 ಎಲ್ಲ ಒಂಥರ ಪಾಚಿ ಥರ ಕಟ್ಕೊಂಡ್ಬಿಟ್ಟಿದೆ. ಪಾಚಿ ಥರ ಯಾಕೆ ಕಟ್ಕೊಂಡಿದೆ ಅಂತ ಅಂದರೆ, ನಾವು ಮೇಲ್ಗಡೆ ಟೆರೆಸ್ ಮೇಲೆ ಮತ್ತು ಇನ್ನೊಬ್ರು ತಮ್ಮ ಲಾಸ್ಟ್ ಟೈಮ್ ನೋಡ್ಸಿದ್ನಲ್ಲ, ಅದೇ ಇಸ್ಪಿರಿ ಆಡ್ತಿದ್ರಲ್ಲ ತಾತನ ಜೊತೆ, ಅವ್ರು ಕಟ್ಕೊಳ್ಳೋದಿದೆ ಮತ್ತು ಇನ್ನೊಬ್ರು ಕಟ್ಕೊಳ್ಳೋದಿದೆ. ಅದಕ್ಕೆ ಅವ್ರು ಕಟ್ಟೋ ಟೈಮಲ್ಲಿ ನಾವು ನೈಸ್ ಮಾಡಿಸ್ಬಿಟ್ರೆ ಅವರು ಸ್ಟೈಲ್ಸ್ ಹಾಕೋವಾಗೆಲ್ಲ ಮತ್ತೆ ಹೊಡಿಬೇಕು, ಪ್ರಾಬ್ಲಮ್ ಆಗುತ್ತೆ ಗೋಡೆಗಳಿಗೆಲ್ಲ ಅಂದ್ಬಿಟ್ಟು ಸ್ವಲ್ಪ ರಫ್ ಮಾಡಿಸಿದ್ವಿ ನಾವು. ಅಂದರೆ ನೈಸ್ ಮಾಡಿಸಿಲ್ಲ. ಆ ರಫ್ ಮಾಡಿಸಿರೋದ್ರಿಂದ ನೀರೆಲ್ಲ ಹಾಗೆ ನಿಂತು ಒಂಥರ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ಬಾಡಿಗೂ ತುಂಬ ಒಳ್ಳೆಯದು, ಎಕ್ಸಸೈಸ್ ಆಗುತ್ತೆ ಈ ಥರ ಎಲ್ಲ ಕೆಲಸ ಮಾಡೋದ್ರಿಂದ. ಮತ್ತು ಇನ್ನೊಂದು, ಎಲ್ಲರೂ ಸೇರಿ ಬೇಗ ಬೇಗ ಕೆಲಸ ಮಾಡೋದು, ಸಂಡೇ ಕೂಡ ಬೇಗ ಟೈಮ್ ಪಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು, ಅತ್ತೆ, ಮಾವ, ಹಸ್ಬೆಂಡು ಎಲ್ಲರೂ ಬಂದಿದ್ದೀವಿ. ಬಟ್ ನಮ್ಮ ಹಸ್ಬೆಂಡ್ ಜಾಸ್ತಿ ಕೆಲಸ ಮಾಡಲ್ಲ ನೋಡಿ, ಎಲ್ಲೂ ಕಾಣಿಸ್ತಾ ಇಲ್ಲ ನಿಮಗೆ. ಸೊ ಏನಿದ್ರು ವೀಡಿಯೋ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೋದು ಆ ಥರ ಮಾಡ್ತಿದ್ರು ಅಷ್ಟೇ. ಮಾವ ಬಂದುಬಿಟ್ಟು ಟ್ಯಾಂಕ್ ಕೆಳಗಡೆ, ಅಂದರೆ ನಮ್ಮದು ನೀರು ಹೋಗುತ್ತಲ್ಲ ಟ್ಯಾಂಕು, ಅದ್ರ ಕೆಳಗಡೆ ಫುಲ್ಲು ಕ್ಲೀನ್ ಮಾಡ್ತಿದ್ದಾರೆ. ಏನಾದ್ರು ವೇಸ್ಟು, ಪ್ಲಾಸ್ಟಿಕ್ಸು ಆ ಥರ ಇದ್ದರೆ ಬಿಸಾಕೋಕ್ಕೆ ಅಂತ. ಈ ಕಡೆ ನಾನು ಸೋಪಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲೆಲ್ಲಿ ಪಾಚಿ ಕಟ್ಟಿತ್ತು, ಪಾರ್ಟ್ಸ್ ಎಲ್ಲ ಇದೆಯಲ್ಲ ಅದ್ರ ಕೆಳಗಡೆ, ಯೂಶ್ವಲಿ ಗೊತ್ತಿರುತ್ತೆ ಗಿಡ ಇರೋರಿಗೆಲ್ಲ, ಅದ್ರ ಕೆಳಗಡೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಉಚ್ತಾ ಇದ್ದೀನಿ. ಅತ್ತೆ ಬಂದುಬಿಟ್ಟು ಈ ಪಾರ್ಟ್ಸ್ದು ಪ್ಲೇಟ್ಸ್ ಇರುತ್ತಲ್ಲ, ಆ ಪ್ಲೇಟ್ಸ್ನೆಲ್ಲ ತೊಗೊಂಡು ತೊಳೆಯೋದು ಅದು ಇದು ಎಲ್ಲ ಮಾಡ್ತಾಯಿದ್ದಾರೆ. ಈ ಡ್ರಮ್ ಎಂತಕ್ಕಿದೆ ಅಂತ ಹೇಳಿದ್ರೆ, ಫಸ್ಟು ಈ ಮನೆ ಕಟ್ಟಕ್ಕೆ ಮುಂಚೆ ತುಂಬಾ ಹಳೆಯ ಮನೆ ಆಗಿತ್ತಂತೆ, ಮೀನ್ಸ್ ಕಲ್ಲು ಮನೆ. ಅದ್ರ ವೀಡಿಯೋ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ಟೈಮ್ ಯಾವಾಗಾರು ಹಾಕ್ತೀನಿ. ಅದು ಹೊಡಿತಾ ಇರೋದು ವೀಡಿಯೋಸ್ ಎಲ್ಲ ಇದೆ. ಆ ಮನೆ ಆ ಥರ ಇದ್ದಾಗೆಲ್ಲ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಈ ಡ್ರಮ್ ಹಿಡ್ಕೊಂಡಿದ್ರಂತೆ, ಎರಡು ಡ್ರಮ್ ಹಿಡ್ಕೊಂಡು ನೀರೆಲ್ಲ ತುಂಬಿಸ್ಕೊತಿದ್ರಂತೆ. ದಿನ ಬಿಟ್ಟು ದಿನ ಬರ್ತಿತ್ತಂತೆ. ಸರಿ, ನಾವು ಇರಲಿ ಇದನ್ನ ಅಂತ ಇಟ್ಟಿದ್ದೀವಿ. ಯಾಕಂದರೆ ನೆಕ್ಸ್ಟ್ ಮೇಲ್ಗಡೆ ಯಾರು ಕಟ್ಟಿದಾಗ ಅವ್ರಿಗೆ ನೀರಿನ ಅವಶ್ಯಕತೆ ಇರುತ್ತಲ್ವಾ, ಅದಕ್ಕೆ ಅಂತ ಇಟ್ಟಿದ್ದೀವಿ. ಏನೋ ಯಾಕೆ? ಹಾಂ 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 ಸಾಕೋಯ್ತು, ಉಜ್ಜಿ ಸಾಕಾಯಿತು. ಅದರಲ್ಲೂ ಫುಲ್ಲು ಹೋಗಿಲ್ಲ, ಒಂದು 60 to 70% ಹೋಗಿದೆ ಅಷ್ಟೇ. ಇನ್ನು ಮಿಕ್ಕಿದ್ದು ಹೋಗಿಲ್ಲ. ನನಗಂತೂ ಫುಲ್ಲು ಒಂಥರ ಇದೆ, ಡಗ್ ಅನ್ನೋಷ್ಟು ಸುಸ್ತಾಗೋಯ್ತು. ಆಮೇಲೆ ಇವಾಗ ಮಾವ ಪಾಟ್ಸ್ನೆಲ್ಲ ಜೋಡಿಸೋಣ ಅಂತ ಜೋಡಿಸ್ತಾ ಇದ್ದಾರೆ. ಹೇಳ್ಬೇಕಾದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಸುಮ್ಮನೆ ಪಾಟ್ಸ್ ಎಲ್ಲ ಇವಾಗ
ಕಾಸ್ಟ್ಲಿ ರೇಟು. ಯಾವ್ಯಾವ ಪಾರ್ಟ್ಸ್ ಇದೆಯೋ ಅದರಲ್ಲೇ ಬೆಳೀಲಿ ಬಿಡು ಅಂದ್ಬಿಟ್ಟು ಹಾಕಿದ್ದೀವಿ. ಹೊಸ ಪಾರ್ಟ್ಸ್ ಎಲ್ಲ ತಂದಿಲ್ಲ. ಇದು ಈಗ ಚೇಂಜ್ ಮಾಡ್ತೀವಿ. ಅದು ಬಕೆಟ್ ಥರ ದೊಡ್ಡದಾಗಿದೆಯಲ್ಲ ಡಬ್ಬು, ಅದನ್ನ ಚೇಂಜ್ ಮಾಡ್ತೀವಿ ನೆಕ್ಸ್ಟು. ಅವಾಗ ನಾನು ನೋಡಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ. ಇಷ್ಟ ಗಿಡಗಳೆಲ್ಲ ಹಾಕೋಕ್ಕೆ, ಬಟ್ ಆದರೆ ಅದು ಕ್ಲೀನ್ ಮಾಡೋದೆಲ್ಲ ಕಷ್ಟ ಅಂತಲೇ ನಾವು ಜಾಸ್ತಿ ಹಾಕಲ್ಲ. ಸೊ ಫುಲ್ಲು ಕ್ಲೀನ್ ಆಗೋಯ್ತು ನೋಡಿ ಹೇಗಿದೆ ಅಂತ. ತುಂಬ ಸೂಪರಾಗಿ ಕ್ಲೀನ್ ಆಗೋಯ್ತು ಅಂತ ಹೇಳೋಕ್ಕಾಗಲ್ಲ, ಬಟ್ ಕ್ಲೀನ್ ಆಗಿದೆ. ಇವತ್ತು ಸ್ವಲ್ಪ ಬಿಸಿಲು ಕೂಡ ಬಂದಿದೆ, ಒಂಚೂರು ಲೈಟಾಗೆ ಬಿಸಿಲು ಬರುತ್ತೆ. ಬಟ್ ತಿರ್ಗಾ ಸಾಯಂಕಾಲ ಮೇಲೆ ಮತ್ತೆ ಮಳೆ ಶುರು ಆಗೋಗುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ ಹಪ್ಪಳ ಎಲ್ಲ ಬಿಸಿಗಿಟ್ಟಿದ್ದೀನಿ ನೋಡಿ. ಫುಲ್ಲು ಕ್ಲೀನ್ ಆಯಿತು. ಆ ಚೇರ್ ಬಂದುಬಿಟ್ಟು ಲೆಫ್ಟಲ್ಲಿರೋದು ನಮ್ಮ ಮಾವ ಮುರಿದಾಕ್ಬಿಟ್ರು. ಅದರಿಂದನೇ ನಾವು ಸೋಫಾ ತೊಗೊಂಡಿದ್ದು. ಅದಕ್ಕೆ ತೊಗೊಂಡೋಗೋದು ಮೇಳೆ ಇಟ್ಬಿಟ್ಟಿದ್ದೀವಿ. ಚೇರ್ಸ್ ಎಲ್ಲ ಹಂಗೇನೆ ಸ್ವಲ್ಪ ವೆಯ್ಟ್ ಬಿಟ್ಬಿಟ್ರೆ ಸಾಕು ಮುರಿದೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸದ್ಯಕ್ಕೆ ಇಷ್ಟಿದೆ, ನೋಡಬೇಕು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮೇಕವರ್ ಮಾಡ್ತಾ ಇರ್ತೀವಿ, ಇನ್ನೂ ಚೇಂಜ್ ಮಾಡ್ತಾ ಇರ್ತೀವಿ. ನೋಡಿ ಹೂ ಬಂದಿದೆ. ಇದೇನು ಹೂವು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ನೋಡೋಕ್ಕೆ ಒಂಥರ ಪರ್ಪಲ್ ಕಲರ್ ಸ್ಫಟಿಕ ಕಲರ್ ಇದೆ, ಬಟ್ ಏನಂತ ನನಗೆ ಗೊತ್ತಾಗೇ ಇಲ್ಲ. ಯಾರಿಗಾರು ಗೊತ್ತಾದರೆ ಕಮೆಂಟ್ ಮಾಡಿ ಇದೇನು ಹೂವು ಅಂತ. ನನಗಂತೂ ಗೊತ್ತಾಗಿಲ್ಲ. ಆ ಕಡೆ ದಾಸವಾಳ ಬಂದಿದೆ. ಆ ಥರದ್ದು ಇನ್ನೊಂದು ದಾಸವಾಳ ಹತ್ರನೂ ಬಂದಿದೆ ನೋಡಿ, ಚಿಕ್ಕದೊಂದು. ಇಷ್ಟೇ. ಇವಾಗ ಬನ್ನಿ ಅಡುಗೆ ಮಾಡೋಣ. ನಿನ್ನೆ ವೀಡಿಯೋಲಿ ಹೇಳಿದ್ನಲ್ಲ, ಅಂದರೆ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿ ಮಾಡಿದ್ದೆ ಅಂತ. ಸ್ವಲ್ಪ ಹಾಗೆ ಇದೆ. ನಮ್ಮ ಮನೇಲಿ ಜಾಸ್ತಿ ನಾನ್ ವೆಜ್ ಎಲ್ಲ ತಿನ್ನಲ್ಲ. ತಂದ್ರೂ ನೀವು ಬೇಕಾದ್ರೆ ನೋಡ್ಬೋದು, ನಾನು ಜಾಸ್ತಿ ತಂದಿರಲ್ಲ, ಕಡಿಮೆನೇ ತೊಗೊಂಡು ಬರೋದು. ಅದರಿಂದ ಚಿಕನ್ ಗ್ರೇವಿ ಇತ್ತು. ನೀರು ದೋಸೆ ಮಾಡ್ತಿದ್ದೆ. ಯಾರ ಜೊತೆ ಸಂಗೀತ ಇಷ್ಟು ಮಾತಾಡ್ತಿದ್ದಾಳೆ ಅಂತ ಅನ್ಕೊಬೋದು ನೀವು. ಅತ್ತೆ ಜೊತೆ. ಅತ್ತೆ ಸ್ವಲ್ಪ ಬರೋ ಸ್ಯಾಲ್ರಿಲಿ ಮನೆ ಮೇಂಟೆನ್ಸ್ ಎಲ್ಲ ಮಾಡ್ತಾರಲ್ವ, ಅದಕ್ಕೆ ಸಾಕಾಗೇ ಇಲ್ಲ ಸಂಗೀತ, ಆ ಥರ ಸಾಕಾಗ್ತಾ ಇಲ್ಲ. ನಾವು ಸ್ವಲ್ಪ ಕಮಿಟ್ಮೆಂಟ್ ಕೂಡ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಕಮಿಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದುಡ್ಡನ್ನೆಲ್ಲ ಹಾಗೆ ಅಯ್ಯೋ ಏನು ಕಮಿಟ್ಮೆಂಟ್ ಇಲ್ಲ ಅಲ್ವಾ ಅಂದ್ಬಿಟ್ಟು ಖರ್ಚು ಮಾಡಿಬಿಡ್ತೀವಿ ಅಂತ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾನೆ. ಇವಾಗ ಬೇರೆ ಗ್ಯಾಸ್ ಆಯಿಲ್ ಒಂಚೂರು ಕಡಿಮೆ ಆಗಿದೆ, ಬಟ್ ಗ್ಯಾಸು ರೈಸು ಆಯಿಲ್ ಎಲ್ಲ ಜಾಸ್ತಿ ಇದೆ ಅಲ್ವಾ ರೇಟು. ಅದರಿಂದ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಗ್ತಾ ಇದೆ. ಹಬ್ಬಗಳು ಬಂದುಬಿಟ್ರಂತೂ ಸ್ವಲ್ಪ ಖರ್ಚು ಜಾಸ್ತಿನೇ ಇರುತ್ತೆ. ಬಿಕಾಸ್ ಫ್ಲವರ್ಸು ಫ್ರೂಟ್ಸು ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಅದರಿಂದ ದುಡ್ಡೇ ಸಾಕಾಗಿಲ್ಲ ಅಂತ ಇದ್ದರು. ನಾನು ಅದ್ರ ಬಗ್ಗೆ ಅತ್ತೆ ಜೊತೆ ಮಾತಾಡ್ಕೊಂಡು ಮಾಡ್ತಿದ್ದೆ. ಒಬ್ಬಳೇ ಹಂಗೆ ಮಾಡೋಕ್ಕೆ ಅಂದರೆ ಖಂಡಿತ ಆಗಲ್ಲ ಅಡುಗೆನ ನನಗೆ. ಅಂದರೆ ಯಾರೂ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ, ಮಾಡ್ತೀನಿ. ಬಟ್ ಯಾರೋ ಇದ್ದರೆ ಪಟ ಅಂತ ಮಾತಾಡಿಕೊಂಡೇ ಮಾಡ್ತಾಯಿರ್ತೀನಿ ಇಷ್ಟೇ. ನಿಮ್ಮ ಮನೇಲೂ ಹೀಗೇನಾ? ಮಂತ್ಲಿ ಕಷ್ಟ ಆಗುತ್ತಾ ಲಾಸ್ಟಲ್ಲಿ ಅಂತ? ನಮ್ಮ ಮನೇಲೂ ಅಷ್ಟೇ ಲಾಸ್ಟಲ್ಲಿ ಇನ್ನೊಂದು 2 ಡೇಸ್ ಇದೆ ಅನ್ನೋವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಏನಿಲ್ಲ, ಆರಾಮ್ಸೆ ಸರಿ ಹೋಗುತ್ತೆ. ಬಟ್ ತಿನ್ನೋಕ್ಕೆ ಊಟ ಮಾಡೋಕ್ಕಂತೂ ದೇವ್ರು ತುಂಬ ಚೆನ್ನಾಗಿಟ್ಟಿದ್ದಾನೆ. ಅಷ್ಟೇ ತಾನೇ ಮುಖ್ಯವಾಗಿ ಬೇಕಾಗಿರೋದು. ತುಂಬ ಚೆನ್ನಾಗಿದ್ದೀವಿ. ಇಲ್ಲ ಅಂತ ಯಾವತ್ತೂ ಹೇಳಬಾರ್ದಂತೆ. ನಮ್ಮ ಹತ್ರ ಇಲ್ಲ ಅಂತ ಯಾವತ್ತೂ ಹೇಳಬಾರ್ದು. ನಮ್ಮ ಹತ್ರ ಇದೆ ಅಂದ್ಕೊಂಡೇ ಬದುಕಬೇಕು. ಇದೆ ನಮ್ಮ ಹತ್ರ ಎಷ್ಟಿದೆಯೋ ಅದರಲ್ಲಿ ಇದೆ ಅಂತ ಬದುಕಬೇಕು. ಸೊ ಇದೇ ಥರನೇ ಅಮ್ಮಂತ ಮಾತಾಡ್ತಾ ಇದೆ. ನೋಡಮ್ಮ ಏನು ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಒಂದು ಇದು ಕ್ಯಾನ್ಸಲ್ ಮಾಡಿಬಿಟ್ಟು ಚೀಟಿ ಹಾಕ್ಕೊಂಡಿದ್ದೀವಿ ನಾವು. ಕ್ಯಾನ್ಸಲ್ ಮಾಡಿ ಅಂತಿದ್ದೆ. ಕ್ಯಾನ್ಸಲ್ ಮಾಡಿದ್ವಿ, ಆ್ಯಕ್ಚುಲಿ ಇರಲಿಲ್ಲ ನಮ್ಮ ಹತ್ರ. ಸೇವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಸೇವೇ ಮಾಡ್ತಾ ಇರಲಿಲ್ಲ, ಹಾಗೆ ಮರ್ತೋಗ್ತಿದ್ವಿ. ಸೊ ಇವಾಗ ಹಂಗೆ ಮಾತಾಡ್ತಾ ಇದ್ವಿ. ಏನು ತೊಂದರೆ ಇಲ್ಲ, ಆರಾಮಾಗಿ ಆಗ್ತಿದೆ. ಬಟ್ ಒಂದೊಂದು ತಿಂಗಳು ಖರ್ಚು ಜಾಸ್ತಿ ಇರುತ್ತೆ, ಒಂದೊಂದು ತಿಂಗಳು ಖರ್ಚು ಕಡಿಮೆ ಇರುತ್ತೆ ಅಷ್ಟೇ. ಇನ್ನೊಂದು ವಿಷಯ ಹೇಳ್ಬೇಕಾಗಿದ್ದು, ನಾನು ಮಾಂಗಲ್ಯ ಸರನೇ ಹಾಕಿಲ್ಲ ಬೆಳಗ್ಗೆಯಿಂದ. ನಾನು ವೀಡಿಯೋ ನೋಡೋವಾಗ ಗೊತ್ತಾಯ್ತು, ಅಯ್ಯೋ ನಾನು ಮಾಂಗಲ್ಯ ಸರನೇ ಹಾಕಿಲ್ವಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ಬಿಟ್ಟು ಬೈತಾರೆ ಅಂತ. ಐ ಆಮ್ ಸೋ ಸಾರಿ. ಫಸ್ಟೇ ಇವಾಗ ಕೇಳ್ತಾ ಇದ್ದೀನಿ. ಫಸ್ಟೇ ಕೇಳಬೇಕಾಗಿತ್ತು. ಸಾರಿ, ಕಾಲ್ ಬಂತು. ಅದೇ ಫಸ್ಟೇ ಕೇಳಬೇಕಾಗಿತ್ತು. ನನಗೆ ನೆನಪಾಗಿಲ್ಲ, ಇವಾಗಲೇ ನೆನಪಾಗಿದ್ದು. ಐ ಆಮ್ ಸೋ ಸಾರಿ. ಯಾರಾದರೂ ತಪ್ಪು ತಿಳ್ಕೊಂಡಿದ್ರೆ ಅದು ಸ್ವಲ್ಪ ನನಗೆ ಒಂಥರ ನವೆ ಆಗ್ತಾಯಿತ್ತು ಕತ್ತತ್ರ. ಅದಕ್ಕೆ ನೈಟ್ ಬಿಚ್ಚಿಟ್ಟಿದ್ದೆ. ಬೆಳಗ್ಗೆ ಕೆಲಸದ ಬ್ಯುಸಿಲಿ ನೋಡಿದ್ರಿ ನೀವೇನೆ. ಬೆಳಗ್ಗೆ ಎದ್ದ ತಕ್ಷಣವೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ವ್ಲಾಗ್ ಸ್ಟಾರ್ಟ್ ಮಾಡಿ, ಬಿಕಾಸ್ ನಾನು ಸಂಡೇ ಮಾಡೇ ಮಾಡ್ತೀನಿ. ಯಾಕಂದರೆ ಎಲ್ಲರೂ ಇರ್ತಾರಲ್ವ, ಚೆನ್ನಾಗಿರುತ್ತೆ ಅಂತ. ಒಬ್ಬಳೇ ಇರೋದಕ್ಕಿಂತ ಹೆಚ್ಚಾಗೆ ನಿಮಗೂ ಇಷ್ಟನಾ ನನ್ನ ಫ್ಯಾಮಿಲಿ ಜೊತೆ ವೀಡಿಯೋ ಮಾಡಿದ್ರಿ ಅಂತ? ನಿಮಗೆಲ್ಲ ಇಷ್ಟ ಅಂತ ಗೊತ್ತು. ನನ್ನ ಫ್ಯಾಮಿಲಿ ಕಂಡ್ರೆ ನೀವೆಲ್ಲರೂ ತುಂಬ ಇಷ್ಟಪಡ್ತೀರಾ ಅಂತಲೂ ಗೊತ್ತು. ಸೊ ನಮ್ಮ 3 ಫ್ಯಾಮಿಲಿನ ಬಿಟ್ಟರೆ ನಾನು ಜಾಸ್ತಿ ಯಾವ ಫ್ಯಾಮಿಲಿನ ನೋಡ್ಸೋಕ್ಕೆ ಹೋಗಲ್ಲ. ನಾನು ಹೋಗೋದೇ ಇಲ್ಲ. ನಮ್ಮ ಅಮ್ಮನ ಮನೆ ಫ್ಯಾಮಿಲಿ, ನಾದಿನಿ ಮನೆ ಫ್ಯಾಮಿಲಿ, ನಮ್ಮ ಮನೆ. ಊರಿಗೆ ಹೋಗಬೇಕಾಗಿತ್ತು, ಹೋಗಿಲ್ಲ. ಊರಿಗೆ ಹೋದರೆ ಖಂಡಿತ ವೀಡಿಯೋ ಮಾಡ್ತೀನಿ. ನನ್ನ ಇನ್ನೂ ಮುದ್ದು ಫ್ಯಾಮಿಲಿಗಳು ಎಷ್ಟೊಂದು ಜನ ಇದ್ದಾರೆ. ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ನನ್ನ ತಮ್ಮಂದಿರೆಲ್ಲ ಇದ್ದಾರೆ. ಹೋದಾಗ ಖಂಡಿತ ನಾನು ನೋಡಿಸ್ತೀನಿ ಅವ್ರನ್ನೆಲ್ಲ. ಆಮೇಲೆ ಅದೇ ಆ ಥರ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟೆ. ಆಮೇಲೆ ಕಾಫಿ ಮಾಡಿದ್ವಿ, ಕುಡಿದ್ವಿ, ಟೆರೆಸ್ಗೆ ಹೋಗೆಲ್ಲ ಕ್ಲೀನ್ ಮಾಡಿದ್ವಿ. ತಿರ್ಗಾ ಬಂದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡಿದೆ. ಹಾಕ್ಕೊಂಡೇ ಇಲ್ಲ, ಆಮೇಲೆ ಹಾಕ್ಕೊಂಡೆ. ಐ ಆಮ್ ಸೋ ಸಾರಿ.
ಇವಾಗ ನೀರು ದೋಸೆ ಹಾಕ್ತಾ ಇದ್ದೀನಿ. ಚಟ್ನಿ ಎಲ್ಲ ರೆಡಿ ಮಾಡಿಟ್ಟೆ. ನೀರು ಚಟ್ನಿ ಥರ ಮಾಡಿಟ್ಟಿದ್ದೀನಿ. ಮಾಮೂಲಿ ಕಾಯಿ ಚಟ್ನಿ ಮಾಡಿದೆ. ನೈಟ್ ಸ್ವಲ್ಪ ಚಿಕನ್ ಗ್ರೇವಿ ಹಾಗೆ ಬಿರಿಯಾನಿ ಇದೆ. ಸ್ವಲ್ಪ ಒಂದು 3 ನೀರು ದೋಸೆ ಹಾಗೆ ಸ್ವಲ್ಪ ಬಿರಿಯಾನಿ ತಿನ್ಕೊಂತಾರಂತೆ. ಗ್ರೇವಿಗೆ ಮಧ್ಯಾಹ್ನ ಏನಾದರೂ ರೈಸ್ ಅಥವಾ ಮುದ್ದೆ ಮಾಡ್ಕೊತೀವಿ. ಬಿರಿಯಾನಿ ತಿಂತಿದ್ರೆ ನೋಡಿಸ್ತಿದ್ದೀರಿ. ನಮ್ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಹಾಸ್ಪಿಟಲ್ಗೆ ಅಂದರೆ ಯಾರೋ ಅವ್ರ ಕಡೆ ಅವರ ರಿಲೇಷನ್ಗೆ ಹುಷಾರಿಲ್ಲ, ಅದರಿಂದ ನೋಡ್ಕೊಂಬರ್ತೀನಿ ಅಂತ ಹೋಗ್ತಿದ್ದಾರೆ. ಹಾಂ ಸರಿ ಅಮ್ಮ. ಇವರಿಬ್ಬರು ಬಿರಿಯಾನಿ ತಿಂತಾ ಇದ್ದಾರೆ. ಪ್ಲೀಸ್ ನೆಕ್ಸ್ಟ್ ದೃಷ್ಟಿ ಆಗುತ್ತದೆ ನೋಡಿಸಲ್ವಂತೆ. ನಮ್ಮ ಅಮ್ಮ ತಿಂತಿದ್ದಾರೆ. ನಾನು ದೋಸೆ ಹಾಕೊಡ್ತಾ ಇದ್ದೀನಿ, ತಿನ್ಬೇಕು. ಇವಾಗ ನಮ್ಮ ಮನೇಲಿ ಎಲ್ಲರಿಗೂ ನೀರು ದೋಸೆ ಫೇವ್ರೇಟ್. ನೈಟಲ್ಲಿ ಎಲ್ಸಿಕ್ಕಿದೆ. ಈ ಬೆಳಗ್ಗೆ ಎದ್ದು ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಬಿಟ್ಟು ದೋಸೆ ಮಾಡಿದೆ. ಚೈನ್ ಹಾಕಿಲ್ಲ, ಬೈಕೋಬೇಡಿ, ಈಗ ಹಾಕೋಬೇಕು. ಫ್ರೆಶಪ್ ಆಗಿ ಹಾಕೊಳ್ತೀನಿ. ಆಮೇಲೆ ಏನೇ ಶಾಪಿಂಗ್ ಮಾಡಿದ ಏನಕ್ಕೆ ಅಂತ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ. ಶಾಪಿಂಗ್ ಎಂತಕ್ಕೆ ಮಾಡಿದ್ದು ಅಂತ ಹೇಳಿರಿ ನಾನು ನಿಮಗೆ. ಹಾಗೆ ಏನೇನು ಶಾಪಿಂಗ್ ಮಾಡಿದೆ ಅಂತ ಕೂಡ ನಾನು ನೋಡಿಸ್ತೀನಿ. ಈಗ ಟಿಫನ್ ಎಲ್ಲ ತಿಂದ್ಮೇಲೆ ಫ್ರೆಶಪ್ ಆಗ್ಬಿಟ್ಟು ನೋಡಿಸ್ತೀನಿ, ಓಕೆನಾ? ಬನ್ನಿ, ಇವಾಗ ಏನೇನು ಶಾಪಿಂಗ್ ಮಾಡಿದೆ ಅಂತ ನೋಡಿಸ್ತೀನಿ. ಊಟ ಎಲ್ಲ ಆಯಿತು. ಊಟ ಆದಮೇಲೆ ಇವಾಗ ಫ್ರೀ ಆಗಿದ್ದೀವಿ. ಅಂದರೆ ನಾನು ಅವತ್ತು ವಿಡಿಯೋ ಮಾಡಿಲ್ಲ, ಯಾಕಂದರೆ ಟೈಮ್ ಸಾಕಾಗಿಲ್ಲ ಅಂತ. ಇದು ನೆಕ್ಸ್ಟ್ ವಿಡಿಯೋ ಮಾಡಿದ್ದೀನಿ. ಒಂದು ದಿನನೋ 2 ದಿನನೋ ಬಿಟ್ಟು ವಿಡಿಯೋ ಮಾಡಿದ್ದೀನಿ, ಸಾರಿ. ಇವಾಗ ನೋಡಿಸ್ತಾ ಇದ್ದೀನಿ. ಫಸ್ಟು ಏನಕ್ಕೆ ಶಾಪಿಂಗ್ ಅಂತ ಹೇಳ್ಬಿಡ್ತೀನಿ, ಯಾಕಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಏನು ದೊಡ್ಡದಾಗೆ ಏನೋ ಸರ್ಪ್ರೈಸ್ ಥರ ಎಲ್ಲ ಹೇಳ್ತಾ ಇದ್ದೀನಿ, ಆ ಥರ ಎಲ್ಲ ಏನಿಲ್ಲ. ಶಾಪಿಂಗ್ ಬಂದು ನನ್ನ ಬರ್ತಡೇ ಅಲ್ವಾ, ಇನ್ನು 2 ದಿನ ಇದೆ. 2 ದಿನ ಈ ವಿಡಿಯೋ ಬರೋಷ್ಟರಲ್ಲಿ ನಿಮಗೆ ಮೋಸ್ಟ್ಲಿ ನನ್ನ ಬರ್ತಡೇ ದಿನನೇ ಈ ವಿಡಿಯೋ ಬರ್ಬೋದು. ಐ ಥಿಂಕ್ ನನ್ನ ಬರ್ತಡೇ ದಿನನೇ ವಿಡಿಯೋ ಬರುತ್ತೆ ಅನ್ಸುತ್ತಿದ್ದು. ಹಾಗೆ ಇನ್ನೊಂದು ವಿಷಯ ಕೇಳ್ತಾ ಇದ್ದೀನಿ, ನಿಮ್ಮ ಬರ್ತಡೇ ಎಲ್ಲ ಯಾವತ್ತು ಅಂತ ನಾನು ಕಮೆಂಟ್ ಮುಖಾಂತರ ಹೇಳಿ. ಖಂಡಿತ ನಾನು ನಿಮ್ಮ ಬರ್ತಡೇಗೂ ನಾನು ವಿಶ್ ಮಾಡ್ತೀನಿ. ಫಸ್ಟು ಬೀರ್ಗೌಡವರು, ಸಿಂಚನ ಅವರು, V2 ಚಾನಲ್ ಅಂತ, ಆಮೇಲೆ ದೀಪಿಕಾ, ಆಮೇಲೆ ಯಾಮಿನಿ, ಆಮೇಲೆ ರೇಣುಕಾ, ಆಮೇಲೆ ಸುಧಾ, ಇವರೆಲ್ಲ ನನ್ನ ಫೇವ್ರೇಟ್. ನೀವೆಲ್ಲ ನನಗೆ ಇನ್ನೂ ಯಾವ್ದಾದ್ರು ಮಿಸ್ ಮಾಡಿದ್ರೆ, ಆಮೇಲೆ ತನುಷಾ ಅಂತ, ನೀವೆಲ್ಲರೂ ನಂಗೆ ತುಂಬಾ ಫೇವ್ರೇಟು. ಯಾಕಂದ್ರೆ ನನಗೆ ಕಮೆಂಟ್ ಮಾಡ್ತೀರಾ. ಸಂತೋಷ್ ಅವ್ರು ಕೂಡ, ಅವ್ರು ನನಗಿಂತ ಜಾಸ್ತಿ ನಮ್ಮ ಸಹನಾಗ್ ಫೇವ್ರೇಟು. ಬಟ್ ಆದರೂ ನನಗೋಸ್ಕರ ಕಮೆಂಟ್ ಮಾಡ್ತೀರಾ. ಸಹನ ಬಗ್ಗೆ ಆದರೂ ಪರವಾಗಿಲ್ಲ, ಬಟ್ ನನ್ನಲ್ಲಿ ಕಮೆಂಟ್ ಮಾಡ್ತೀರಾ ಅಲ್ವಾ. ಇಷ್ಟು ಜನ ನನ್ನ ಫೇವ್ರೇಟು. ನಿಮ್ಮೆಲ್ಲರದ್ದು ಬರ್ತಡೇ ಯಾವಾಗ ಅಂತ ಹೇಳಿ. ಹಾಗೆ ಯಾರು ನೋಡ್ತಿದ್ರೆ ಅವರು ಹೇಳಿ ಬರ್ತಡೇ ಯಾವಾಗ ಅಂತ. ನಿಮ್ಮ ಬರ್ತಡೇಗೂ ನಾನು ವಿಶ್ ಮಾಡ್ತೀನಿ ಖಂಡಿತ. ಸೊ ಇದು ಬರ್ತಡೇ ದಿನ ಬರ್ಬೋದು. ಬರ್ತಡೇಗೆ ಶಾಪಿಂಗ್ ಹೋಗಿದ್ದು. ಅವ್ರು ಬರಲ್ಲ ಯೂಶ್ವಲಿ, ನೀನೇ ಹೋಗು ಅಂತಾರೆ. ಇಲ್ಲಾಂದರೆ ಆನ್ಲೈನ್ ಶಾಪಿಂಗ್ ಮಾಡ್ತೀನಿ. ಇದಕ್ಕೆ ಮುಂಚೆ ಯಾವಾಗಲೂ ಎಂತಕೋ ಹೋಗಿದ್ವಿ, ಬಟ್ ಶಾಪಿಂಗ್ ಅಂತ ಹೋಗಿಲ್ಲ. ಊಟಕ್ಕೆ ಅಂತ ಹೋದಾಗ ಒಂದು ಅಂಗಡಿಗೆ ಹೋಗ್ಬಿಟ್ಟು ಚಪ್ಪಲಿ ತೊಗೊಂಡು ಬಂದ್ಬಿಟ್ಟೆ ಅಷ್ಟೇ. ಇವಾಗ ಶಾಪಿಂಗು ಅಂತಲೇ ಹೋಗಿದ್ದು. ಅದರಿಂದ ನಾನು 4 or 5 years ಆದಮೇಲೆ ನಾವು ಹೋಗಿದ್ದು ಗಂಡನ ಜೊತೆ ಅಂತ ಹೇಳಿದ್ದು. ಬನ್ನಿ ಇವಾಗ ನೋಡ್ಸ್ಬಿಡ್ತೀನಿ ಬೇಕಾದ್ರೆ. ಫಸ್ಟು ಒಂದು ಬ್ಲೌಸ್ ತೊಗೊಂಡೆ, ವೆಲ್ವೆಟ್ ಬ್ಲೌಸ್. ಇವಾಗ ಟ್ರೆಂಡ್ ಅಂತ ಹೇಳ್ತಿದ್ದಾರೆ ವೆಲ್ವೆಟ್ ಬ್ಲೌಸು. ಸೊ ನನಗೆ ಹಿಂಗೆ ಕಾಣಿಸುತ್ತೆ ನೋಡೋಣ. ಉದ್ದ ಸ್ಲೀವ್ಸ್ ಇದೆ, ಸೆಂಟ್ರಲ್ ಗೋಲ್ಡ್ ಇದೆ ನೋಡಿ, ಈ ಥರ ಇದೆ. ಬಟ್ ಅರ ನಂಗೆ ಸೈಜು ನನಗಿಂತ 2 ಸೈಜ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ರೌಂಡ್ ಡೀಪ್ ಇದೆ. ಇದು ಕೂಡ ಟ್ಯಾಗ್ ಕೂಡ ತುಂಬ ಕಡಿಮೆ ಇತ್ತು. ನಾನು ಯಾವ್ದಾದ್ರು ಟ್ಯಾಗ್ ತೊಗೊಂಡಿಲ್ಲ, ಅದರ ಟ್ಯಾಗ್ ಹೊಲಿಸ್ಕೋತೀನಿ ಸ್ವಲ್ಪ ಉದ್ದಕ್ಕೆ. ಇಷ್ಟೇ ಚೆನ್ನಾಗಿದೆ. ಆದರೆ ನೆಕ್ಸ್ಟ್ ನನಗೆ ತುಂಬ ಇಷ್ಟ ಆಯಿತು. ಬರ್ತಡೇ ದಿನ ನೀವು ನೋಡ್ಬೋದು. ಇದನ್ನು ನೋಡ್ತೀರಾ. ಫಸ್ಟ್ ಹುಕ್ಸ್ ಹಾಕ್ಬಿಡ್ತೀನಿ ನೋಡಿ, ಹೆಂಗಿದೆ ನೋಡಿ ಫ್ರಿಲ್. ಸಕ್ಕತ್ತಾಗಿದೆ. ನಂಗೆ ಈ ಬ್ಲೌಸ್ ತುಂಬ ಇಷ್ಟ ಆಯಿತು. ಮತ್ತು ಇದು ಶೈನಿಂಗು ಇದೆ, ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ. ಚುಮ್ಕೀಸ್ ಎಲ್ಲ ಕೊಟ್ಟಿದ್ದಾರೆ. ಈ ಕಡೆ ಈ ಥರ ಸ್ಲೀವ್ಸ್ ಇದೆ. ಫ್ರಂಟಲ್ಲಿ ವಿ ನೆಕ್ ಇದೆ, ಬ್ಯಾಕ್ ಸೈಡಲ್ಲಿ ಕೂಡ ವಿ ನೆಕ್ ಇದೆ. ಸೂಪರ್ ಅಂದರೆ ಸೂಪರ್ ಡೂಪರ್ ಆಗಿರೋದು. ಹೆಂಗೆ ಗೊತ್ತಾ, ಇದು ನೋಡಿ ಈ ಥರ ಕುಚ್ಚು ಕೊಟ್ಟಿದ್ದಾರೆ. ಪ್ಲೇನ್ ಸೀರೆ ಮೇಲೆ ಸಖತ್ತಾಗಿರುತ್ತೆ. ಅದಕ್ಕೆ ಯಾವ್ದಾದ್ರು ಅತ್ತೆ ಹತ್ರ ಪ್ಲೇನ್ ಸೀರೆ ಇದೆ. ನನ್ನ ಹತ್ರನೂ ಸಿಮೆಂಟ್ ಕಲರ್ ಪ್ಲೇನ್ ಸೀರೆ ಇದೆ. ಬಟ್ ಅದನ್ನು ಆಲ್ರೆಡಿ ಲಕ್ಷ್ಮಿ ಅಮ್ಮ ಕುಡ್ಕೊಂಡ್ಬಿಟ್ಟಿದ್ನಲ್ವಾ, ಅದಕ್ಕೆ ಅತ್ತೆ ಸ್ಯಾರಿ ಅಥವಾ ನನ್ನ ತಂಗಿ ಹತ್ರ ಒಂದು ಪ್ಲೇನ್ ಸೀರೆ ಇದೆ, ಅದು ಇಸ್ಕೊಂಬರ್ತೀನಿ. ಯಾವುದು ಬೆಸ್ಟ್ ಅನ್ಸುತ್ತೋ ಅದನ್ನು ಇದ್ರ ಮೇಲೆ ನಾನು ಪೇರ್ ಮಾಡ್ತೀನಿ. ಸೊ ಇದೊಂದು ಬ್ಲೌಸು. ಆಮೇಲೆ ಇದು ಹೆಂಗಿದೆಯೋ ಗೊತ್ತಿಲ್ಲ, ನಿಮ್ಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ಇಷ್ಟ ಆಯಿತು. ಈ ಥರ ನನ್ನ ಹತ್ರ ಒಂದೂ ಇಲ್ಲ. ಬರ್ತಡೇ ಡ್ರೆಸ್ಸಿಗೆ ಬರ್ತಾ ಇದ್ದೀನಿ ನೋಡಿ. ಇದು
ಸ್ಕರ್ಟ ಇಲ್ಲಪ್ಪ, ಇದು ಟಾಪು. ಇದಕ್ಕೆ ಜಿಪ್ ಬಂದಿದೆ, ಈ ಥರ ಇದೆ. ತುಂಬ ಬೇಬಿ ಅಂದರೆ ಬೇಬಿ ಪಿಂಕು, ಅದಕ್ಕಿಂತ ತುಂಬ ಲೈಟ್ ಕಲರು, ಸ್ವಲ್ಪ ವೈಟ್ ಥರ ಬರುತ್ತೆ, ಬಟ್ ಬೇಬಿ ಪಿಂಕು ಇದೊಂದು. ನೆಕ್ಸ್ಟು ಸ್ಕರ್ಟ್, ಫುಲ್ ಲಾಂಗ್ ಸ್ಕರ್ಟ್, ಫುಲ್ ಕೆಳಗಡೆ ಫುಲ್ ಪ್ಲೇನ್ ಇದೆ. ಇದಕ್ಕೆ ಸ್ವಲ್ಪ ಅಗಲ ಬರಲಿ, ಸ್ವಲ್ಪ ಚೆನ್ನಾಗಿ ಕುತ್ಕೊಳ್ಳಿ ಅಂತ ಈ ಥರ ನೆಟ್ಟೆಡ್ ಥರ ಹಿಂಗೆ ಕೊಟ್ಟಿದ್ದಾರೆ. ಇದಕ್ಕೆ ಏನೋ ಹೇಳ್ತಾರೆ, ಬಾಯಿಗೆ ಬರ್ತಾ ಇಲ್ಲ ನನಗೆ, ಕ್ಯಾನ್ವಸ್ ಥರನ ಏನೋ ಇದು ಕೊಟ್ಟಿದ್ದಾರೆ ನೋಡಿ. ಸೊ ಇದೊಂದು. ಇದಕ್ಕೆ ಕೋಟ್ ಕೊಟ್ಟಿದ್ದಾರೆ, ಕೋಟು ಜಾಕೆಟ್ ಥರ, ಫುಲ್ ಲಾಂಗ್ ಜಾಕೆಟ್. ಯಾಕಂದರೆ ಅದು ಸ್ಕರ್ಟ್ ತುಂಬ ಪ್ಲೇನ್ ಇದೆ ಅಲ್ವಾ, ಅದರಿಂದ ಇದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ಸ್ಕರ್ಟ್ ಕೊಟ್ಟಿದ್ದಾರೆ. ಸ್ಲೀವ್ಸ್ ಬಂದು ಬೆಲ್ ಸ್ಲೀವ್ಸ್ ಕೊಟ್ಟಿದ್ದಾರೆ. ಬೆಲ್ ಸ್ಲೀವ್ಸ್ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಇದು ತುಂಬಾನೇ ಸಾಫ್ಟ್ ಆಗಿದೆ ನೋಡಿ ಬೆಲ್ ಸ್ಲೀವ್ಸು. ಆಮೇಲೆ ಕಟ್ಕೊಳ್ಳೋಕೆ ಅಂತ ಈ ಥರ ನಾಟ್ ಥರ ಟ್ಯಾಗ್ ಕೊಟ್ಟಿದ್ದು, ಫ್ರಂಟಲ್ಲಿ ಕಟ್ಕೊಳ್ಳೋಕೆ ಟ್ಯಾಗ್ ಕೊಟ್ಟಿದ್ದಾರೆ. ಈ ಥರ ಟ್ಯಾಗ್ ಕೊಟ್ಟಿದ್ದಾರೆ, ಟ್ಯಾಗ್ಸು ಚೆನ್ನಾಗಿದೆ. ಸೊ ಇಷ್ಟೇ, ಇದನ್ನು ಹಾಕೊಟ್ಮೇಲೆ ಇನ್ನೊಂದು ಹಾಗೆ ಹೆಂಗಿದ್ರು ಹೋಗಿದ್ದೀನಿ, ತಿರ್ಗಾ ಮನೆಗೆ ಬಂದ್ಮೇಲೆ ಅಯ್ಯೋ ಡ್ರೆಸ್ಸಿಗೆ ಮ್ಯಾಚಿಂಗ್ ಓಲೆ ಇಲ್ವೋ ಅಂತ ಟೆನ್ಷನ್ ಆಗಬಾರ್ದು ಅಂದ್ಬಿಟ್ಟು ಇಯರಿಂಗ್ ತೆಗೆಸ್ಕೊಂಡ್ಬಿಟ್ಟೆ ಹಸ್ಬೆಂಡ್ ಕೈಲಿ. ಇಷ್ಟು ಚೆನ್ನಾಗಿದೆ ಅಲ್ಲ. ಇಯರಿಂಗ್. ಸೊ ಇದಕ್ಕೂ ಮ್ಯಾಚ್ ಆಗುತ್ತೆ, ಪ್ಲಸ್ ಈ ಬ್ಲೌಸ್ಗೂ ಮ್ಯಾಚ್ ಆಗುತ್ತೆ. ಈ ಬ್ಲೌಸ್ಗೂ ಮ್ಯಾಚ್ ಆಗುತ್ತೆ. ನೋಡೋಣ ಯಾವುದಕ್ಕೆ ಯಾವ್ದು ಹಾಕೋತೀನಿ ಅಂತ. ಸೊ ಇಷ್ಟೇ, ಬರ್ತಡೇ ಡ್ರೆಸ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ನಂಗೆ ಜಾಸ್ತಿ ಬ್ಲೌಸ್ ಇಷ್ಟ ಆಯಿತು, ಹಾಗೆ ಡ್ರೆಸ್ ಇಷ್ಟ ಆಯಿತು. ರೆಡ್ ಬ್ಲೌಸೂ ಇಷ್ಟ ಆಗಿದೆ, ಬಟ್ ನೋಡೋಣ ಹಾಕೊಂಡ್ಮೇಲೆ ಹೆಂಗಿರುತ್ತೆ ಅಂತ. ಅಮ್ಮ ಹತ್ರ ಒಂದು ಸೀರೆ ಇದೆ, ತುಂಬ ಚೆನ್ನಾಗಿದೆ ಆ ಸೀರೆ, ಅದನ್ನ ಈಸ್ಕೊಂಡು ಬಂದು ಅದ್ರ ಜೊತೆ ಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ದೀಪಾವಳಿಗೆ ಇಲ್ಲಾಂದರೆ ಗೊತ್ತಿಲ್ಲ ಯಾವಾಗ ಹಾಕೋತೀನಿ ಅಂತ, ಹಾಕೊಂಡ್ರೆ ನೋಡಿಸ್ತೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮರಿಬೇಡಿ, ಯಾರ್ದೆಲ್ಲ ಬರ್ತಡೇ ಯಾವತ್ತು ಯಾವ ಡೇಟು ಅಂತ ಪ್ಲೀಸ್ ನನ್ನ ಕಮೆಂಟಲ್ಲಿ ಹೇಳಿ. ನಾನು ಖಂಡಿತ ನಿಮಗೆಲ್ಲ ವಿಶ್ ಮಾಡ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟು ಬರ್ತಡೇ ವಿಡಿಯೋಲಿ. ಬರ್ತಡೇ ವಿಡಿಯೋ ಬಂದುಬಿಟ್ಟು ಇವತ್ತು ನಂದು ಬರ್ತಡೇ ಹಿಂದಿನ ದಿನ ಬ್ಯಾಕ್ ಅಂದರೆ 13th, ನಂದು ಬರ್ತಡೇ 14th, ಅಂದರೆ ಅಕ್ಟೋಬರ್ 14th ನನ್ನ ಬರ್ತಡೇ, ಅವತ್ತೇ ಈ ವಿಡಿಯೋ ಬರೋದು. ಆದರೆ ಹಿಂದಿನ ದಿನ ನನ್ನ ತಂಗಿ ಮಗಳು ಬರ್ತಡೇ ಸಾನ್ವಿದು, ಅಕ್ಟೋಬರ್ 13th. ಅವಳ ಬರ್ತಡೇ ದಿನ ವಿಡಿಯೋ ಎಲ್ಲ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಡೇ ನನ್ನ ಬರ್ತಡೇ. ನಿಮಗೆ ನನ್ನ ಬರ್ತಡೇ ವಿಡಿಯೋ ಫಸ್ಟ್ ಬೇಕಾ, ಸಾನ್ವಿ ಬರ್ತಡೇ ವಿಡಿಯೋ ಫಸ್ಟ್ ಬೇಕಾ ಅಂತ ಕಮೆಂಟಲ್ಲಿ ಹೇಳಿ. ಹಾಗಿದ್ರೆ ನಾನು ಆ್ಯಕ್ಚುಲಿ ಕರೆಕ್ಟಾಗಿ ಹೇಳ್ಬೇಕಾದ್ರೆ ಸಾನ್ವಿ ಫಸ್ಟ್ ಹಾಕಬೇಕು, ಆಮೇಲೆ ನಂದು ಹಾಕಬೇಕು. ಬಟ್ ನೀವು ನಂದೇ ಬೇಕು ಅಂದರೆ ಫಸ್ಟ್ ನನ್ನ ವಿಡಿಯೋ ಎಡಿಟ್ ಮಾಡಿ ಹಾಕಿ, ಆಮೇಲೆ ನೆಕ್ಸ್ಟು ಸಾನ್ವಿ ಬರ್ತಡೇ ವಿಡಿಯೋ ಹಾಕ್ತೀನಿ. ಸೊ ವೆಯ್ಟ್ ಮಾಡ್ತಾರೆ ನನ್ನ ಬರ್ತಡೇ ವಿಡಿಯೋಗೋಸ್ಕರ. ಒಂದಿನ ಲೇಟ್ ಆಗುತ್ತಾ ಇಲ್ಲ ಕರೆಕ್ಟಾಗೆ ಬರ್ತಡೇ ಆಗಿದ್ದು ನೆಕ್ಸ್ಟ್ ಡೇನೇ ಹಾಕ್ತೀನಾ ಗೊತ್ತಿಲ್ಲ. ಫ್ರೀ ಆಗಿದ್ರೆ ಖಂಡಿತ ಬೇಗ ಎಡಿಟ್ ಮಾಡಿ ನಾನು ನೆಕ್ಸ್ಟ್ ಡೇನೇ ಹಾಕ್ತೀನಿ. ಸೊ ವೆಯ್ಟ್ ಮಾಡ್ತಾರೆ, ನಾನು ಮಿಸ್ ಮಾಡ್ತಾರೆ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡ್ತಾರೆ, ಸರಿನಾ? ಬೈ ಬೈ.